ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿ ವಿ. ನಾನು ಸ್ವಾತಿ ಸಾಲೆನ್. ಸೊ ಇವತ್ತು ನಮ್ಮ ಜೊತೆ ರಾಣಿ ಸೀರಿಯಲ್ನ ರಾಣಿ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಶಬರಿ ಸಿನಿಮಾದ ಮೂಲಕ ಮತ್ತಷ್ಟು ಹೆಸರನ್ನು ಮಾಡೋಕ್ಕಾಗಿರ್ಬೋದು, ಮತ್ತಷ್ಟು ಒಳ್ಳೊಳ್ಳೆ ಪಾತ್ರಗಳು ಕೂಡ ಈಗ ಅವ್ರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ರಾಣಿಯ ಬಗ್ಗೆ ಹಾಗೂ ಶಬರಿಯ ಬಗ್ಗೆ ಒಟ್ಟಿಗೆ ಮಾತಾಡ್ಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫುಲ್ ಬಟ್ಟೆ ಎಲ್ಲ ಜಿಗ್ ಹಾಕೊಂಡು ಬಂದಿದ್ದೀರಾ, ಏನು ಸ್ಪೆಷಲ್? ಇವತ್ತು ನಮ್ಮ ಶಬರಿ ಮೂವಿದಿದ್ದು ಇತ್ತು, ಅದಕ್ಕೆ. ಸೊ ಯಾರಿದು ಬಟ್ಟೆ ಕೊಡಿಸಿದ್ದು? ಯಾರು ಡಿಸೈನ್ ಮಾಡಿದ್ದು? ಮಮ್ಮಿ ಕೊಡ್ಸಿದ್ದು. ಹೌದಾ? ಎಲ್ಲಿ ಕೊಡಿಸಿದ್ದು ಗೊತ್ತಾ? ಆಹಾ, ಗೊತ್ತಿಲ್ವಾ? ಕೇಳಿಲ್ವಾ ಮಮ್ಮಿನ ಎಲ್ಲಿಂದ ತಂದೆ ಮಮ್ಮಿ ಚೆನ್ನಾಗಿದೆ ಡ್ರೆಸ್ಸು ಅಂತ? ಕೇಳಲಿಲ್ಲ. ಕೇಳಲ್ವಾ? ನಿಂಗೆ ಸೀರಿಯಲಲ್ಲಿ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡೋದು ಯಾರು, ಮಮ್ಮಿನ ಅಥವಾ ಅಲ್ಲಿಂದಾನೇ ಕೊಡ್ತಾರಾ? ಮಮ್ಮಿ. ಮಮ್ಮಿನ? ಅವಾಗಲೂ ಕೇಳಲ್ವಾ ನೀನು ಎಲ್ಲಿಂದ ತರಿಸಿದ್ದು ಅಂತ? ಇಲ್ವಾ? ಸೊ ಏನು ರಿಂಗೆಲ್ಲ ಹಾಕೊಂಡು ಬಂದಿದೆಯಲ್ಲ, ಯಾರು ಕೊಡ್ಸಿದ್ದೆಲ್ಲ? ಮಮ್ಮಿನ. ಎಲ್ಲ ಮಮ್ಮಿನೇನಾ? ಸರಿ, ಈಗ ರಾಣಿ ಸೀರಿಯಲ್ ಮಾಡ್ತಿದ್ಯಲ್ಲ, ಸೊ ರಾಣಿಲಿ ನಿನ್ನ ನೋಡಿದಾಗ ದೊಡ್ಡ ಹುಡುಗಿ ಥರ ಮಾತಾಡ್ತೀಯ ನೀನು. ಅಂದರೆ ಸ್ವಲ್ಪ ಎಲ್ಲರಿಗೂ ಬುದ್ಧಿ ಹೇಳೋ ರೀತಿ, ಒಳ್ಳೇದಾಗಬೇಕು ಆ ಥರ ಮಾತಾಡ್ತೀಯಲ್ಲ. ಸೊ ಇದೆಲ್ಲ ಹೇಗೆ ನಿಂಗೆ ತಲೆಗೆ ಬರುತ್ತೆ? ಸ್ಕ್ರಿಪ್ಟಲ್ಲಿ ಇರುತ್ತಾನ ನೀನು ಹೇಳೋದಾ? ಹಾಂ, ಸ್ಕ್ರಿಪ್ಟಲ್ಲಿ ಇರೋದನ್ನ ಹೇಳೋದು. ಸೊ ಎಷ್ಟು ಪ್ರಿಪೇರ್ ಮಾಡ್ತೀಯ ಅದಕ್ಕೆ? ಎಷ್ಟು ಪ್ರಿಪ್ರೇಷನ್ ನಡೆಸ್ತೀಯಾ? ಪ್ರಿಪ್ರೇಷನ್ ಎಲ್ಲ ಮಾಡಲ್ಲ, ಮೇಡಮ್ ಹೇಳ್ಕೊಡ್ತಾರೆ, ಅದನ್ನು ಹೇಳ್ತೀನಿ. ಹೌದಾ? ಸೊ ಅಲ್ಲಿ ಮೇಕಪ್ ಎಲ್ಲ ಮಾಡ್ಕೋಬೇಕಾದ್ರೆ ಅಥವಾ ಕೆಲವೊಂದು ಸೀನ್ಗಳಿಗೆ ಪ್ರಿಪೇರ್ ಆಗಬೇಕಾದ್ರೆ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತಾರಾ ನಿನಗೆ? ತುಂಬ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಸೆಟ್ಟಲ್ಲಿ ಯಾರು ನೀನು ತುಂಬ ಫೇವ್ರೇಟು? ನಮ್ಮ ಅತ್ತೆ. ಅತ್ತೆ ಯಾವಾಗಲೂ ಬೈತಿರ್ತಾರೆ ನಿಂಗೆ? ಇಲ್ಲ, ಅವರು ಸೀರಿಯಲಲ್ಲಿ ಅಷ್ಟೇ ಬೈತಾರೆ, ರಿಯಲ್ ಆಗಿ ನನ್ನ ಮುದ್ದು ಮಾಡ್ತಾರೆ. ನೀನು ಅತ್ತೆ ತುಂಬ ಇತ್ತೀಚೆಗೆ ರೀಲ್ಸ್ ಎಲ್ಲ ಮಾಡ್ತಿದ್ದೀರಾ? ಏನು ರೀಲ್ಸ್ ಸ್ಟಾರ್ಸ್ ಆಗಬೇಕಾ ಇಬ್ಬರು? ಹಾಗೇನೇ ಇಲ್ಲ. ಹೌದಾ? ಸೊ ಅಲ್ಲಿ ನಿನ್ನ ಫ್ರೆಂಡ್ಸು ಕೂಡ ಇದ್ದಾರಲ್ಲ ಇಬ್ಬರು, ನಿನ್ನ ಕಸಿನ್ಸ್ ಆಗಬೇಕಲ್ಲ ಅವ್ರು ಅದ್ರಲ್ಲಿ ಸೀರಿಯಲಲ್ಲಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಎಷ್ಟು ನೀವೇನು ಆಟ ಆಡ್ತೀರಾ ಸೆಟ್ಟಲ್ಲಿ? ಸೆಟ್ಟಲ್ಲಿ ಎಲ್ಲ ಗೇಮ್ಸು ಆಡ್ತೀವಿ, ಆಣೆಕಲ್ಲು ಎಲ್ಲ ಮಾಡ್ತೀವಿ. ಯಾವುದಾದ್ರೂ ಹೊಸ ಆಟ ಕಲ್ತಿದ್ಯಾ ನೀನು ಅವರಿಂದ? ಹಾಂ, ಯಾವುದು ಕಲಿಲ್ವಾ? ಕಲ್ಸ್ಕೊಟ್ಟಿಲ್ವಾ ಅವರೆಲ್ಲ? ಇಲ್ವಾ? ಸೊ ಏನು ಆಟ ಆಡ್ತೀರಾ? ಕಣ್ಣ ಮುಚ್ಚಾಲೆ ಈ ಥರ ಏನಾದರೂ ಆಟ ಆಡ್ತಾ ಹೋಗ್ತೀರಾ? ಹಾಂ, ಕಣ್ಣ ಮುಚ್ಚಲೆ, ಕುಂಟೆ ಬಿಲ್ಲೆ ಎಲ್ಲ ಆಡ್ತೀವಿ. ಸೊ ಈಗ ರಾಣಿ ಸೀರಿಯಲ್ ನಿನಗೆ ಪಾತ್ರ ಬಂತಲ್ಲ, ಸೊ ಹೇಗೆ ಬಂತು? ಹೇಗೆ ಆಡಿಷನ್ ಮಾಡಿದ್ರಾ? ಏನಾಯಿತು ಆವಾಗ? ಆಡಿಷನ್ ಮಾಡಿದ್ದು, ಸೆಲೆಕ್ಟ್ ಆಗಿ ಸಿಕ್ಕಿದ್ದು. ಹೌದಾ? ಹೆಂಗೆ ಆಡಿಷನ್ ಮಾಡಿದ್ರು? ಅಂದರೆ ಒಂದು ಡೈಲಾಗ್ ಕೊಟ್ಟಿದ್ರು, ಆ ಡೈಲಾಗ್ ಹೇಳಿಸಿ ಮಾಡಿಸಿದ್ದು. ಹೌದಾ? ನೀನು ಸೀರಿಯಲಲ್ಲೆಲ್ಲ ತಂಗ್ಳಣ್ಣ ಊಟ ಮಾಡ್ತೀಯಂತೆ, ಹೌದಾ? ಹೌದಾ? ನಿಜ ಲೀವ್ನಲ್ಲಿ ಮಾಡಿದ್ಯಾ ಯಾವತ್ತಾದ್ರೂ ತಂಗ್ಳಣ್ಣ ಊಟ? ಇಲ್ಲ. ಮಾಡಿಲ್ವಾ? ಸೊ ಇವಾಗ ಅಮ್ಮ ಮತ್ತೆ ಹೋಗ್ತಿದ್ದಾರೆ ತಾನೇ ಜೈಲಿಗೆ? ಇವತ್ತಷ್ಟೊಂದು ಪ್ರೋಮೋ ನೋಡಿದ್ವಿ, ಅಮ್ಮ ಮತ್ತೆ ಜೈಲಿಗೆ ಹೋಗ್ತಿದ್ದಾರೆ, ಬೇಜಾರಾಗ್ತಿದ್ಯಾ? ತುಂಬ ಬೇಜಾರಾಗ್ತಿದೆ. ಹೌದಾ? ಸೊ ಈಗ ರಾಣಿಗೆ ಎಷ್ಟು ದಿನ ಅಮ್ಮ ಇರಲಿಲ್ಲ, ಆಮೇಲೆ ಅಮ್ಮ ಬಂದರು, ಅಮ್ಮನ ಜೊತೆ ಫುಲ್ ಟೈಮ್ ಎಲ್ಲ ಕಳೆದು ಚೆನ್ನಾಗಿ ಕಳೆದು, ಈಗ ಮತ್ತೆ ಅಮ್ಮ ಜೈಲಿಗೆ ಹೋಗ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಬೇಜಾರಾಗ್ತಿದೆ. ಒಬ್ಬಳೇ ಹ್ಯಾಂಡಲ್ ಮಾಡ್ಬೋದಾ ಇಡೀ ಸಿಚುವೇಶನನ್ನು? ಈಗ ಮತ್ತಷ್ಟು ಈಗ ಅಮ್ಮ ಜೈಲಿಗೆ ಹೋದ್ರೆ ಯಾರು ನಿನ್ನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಲ್ಲ, ಅಮ್ಮನ ಥರ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಲ್ಲ. ಸೊ ಈ ಥರ ನೋಡ್ಕೊಳ್ಳೋರು ಮಾಮ ಇದ್ದಾರೆ. ಸಾಕ ಮಾಮ ಒಬ್ಬರೇ? ಹಾಂ. ಸೊ ಇವಾಗ ಶಬರಿ ಅಂತ ಸಿನಿಮಾ ಮಾಡ್ತಾ ಇದ್ರೆ, ಸೊ ಈ ಸಿನಿಮಾದ ಆಫರ್ ಹೇಗೆ ಬಂತು ನಿಮಗೆ ಅನ್ವಂತ? ಇದನ್ನು ಅಷ್ಟೇ ಆಡಿಷನ್ ಕೊಟ್ಟೆ. ಎಲ್ಲ ಒಂದು ಲೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಯಾರಾದರೂ ಹೇಳಿದಾರಾ ನಿಮಗೆ? ಹಂಗೇನಿಲ್ಲ. ನಾನು ಏನೇ ಪ್ರಶ್ನೆ ಕೇಳಿದ್ರು ಒಂದೇ ಲೈನಲ್ಲಿ ಆನ್ಸರ್ ಮಾಡ್ತಿದ್ದೀರಲ್ಲ. ಸ್ಕೂಲಲ್ಲೂ ಹಿಂಗೇನಾ? ಹಾಂ. ಸ್ಕೂಲ್ ಎಷ್ಟನೇ ಕ್ಲಾಸ್ ನೀವೀಗ? ಫೋರ್ತಾ. ಒಂದು ವಾಕ್ಯನೇ ಉತ್ತರಿಸೋದು ಅಲ್ಲೂ ಕೂಡ? ಹಾಗೇನಿಲ್ಲ. ಈಗ ಸ್ಕೂಲಲ್ಲಿ ರಜೆ ಎಲ್ಲ ಹಾಕಿದಾಗ ಬೈಯಲ್ವಾ? ಹ್ಞೂ. ಎಷ್ಟು ದಿನ ರಜೆ ಹಾಕಿದ್ದೀರಾ? ಎಣಿಸಿಲ್ವಾ? ನಮ್ಗಾದ್ರೆ ಶಾಲೆಗೆ ಒಂದಿನ ರಜೆ ಹಾಕಿದ್ರು ಬೈತಿದ್ರು. ನಿಮಗೆ ಎಲ್ಲ ಸಪೋರ್ಟಿವ್ ಇದ್ದಾರಾ ಸೀರಿಯಲ್ಗೆಲ್ಲ? ಹೌದು. ಯಾವ ಟೀಚರ್ ಫೇವ್ರೇಟ್ ನಿಮ್ಮದು? ಎಲ್ರೂ. ಈಗ ನೋಡಿದ್ರೆ ಬೈತಾರಂತಲ್ಲ? ಹಾಗೇನಿಲ್ಲ. ಮತ್ತೆ ಎಲ್ರೂ ಇಷ್ಟ, ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವ ಸಬ್ಜೆಕ್ಟ್ ನಿಂಗೆ ತುಂಬ ಇಷ್ಟ? ಕನ್ನಡ ಮತ್ತು ಪರಿಸರ. ಹೌದಾ? ಮ್ಯಾಥ್ಸ್ ಇಷ್ಟ ಅಲ್ವಾ? ಸ್ವಲ್ಪ ಮ್ಯಾಥ್ಸ್ ಟೀಚರ್ ನೋಡ್ತಿರ್ತಾರೆ ಈಗ, ಬಿಡು. ಸೊ ಮ್ಯಾಥ್ಸಲ್ಲಿ ಯಾಕೆ ಸ್ವಲ್ಪ ಇಷ್ಟ ಆಗುತ್ತೆ? ಕಷ್ಟ ಇದೆಯಾ ಮ್ಯಾಥ್ಸು? ನಂಗೆ ಬರಲ್ಲ ಮ್ಯಾಥ್ಸು. ಸೈನ್ಸು ಇಲ್ವಾ? ದೊಡ್ಡೋಳಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ? ಏನು ಜಾಬ್ ಮಾಡಬೇಕು ನೀನು? ಪೆಟ್ ಡಾಕ್ಟರ್ ಆಗಬೇಕು.
ಹೌದಾ? ಈಗ ನಾರ್ಮಲ್ ಡಾಕ್ಟರ್ ಆಗೋದು ಕೇಳಿದ್ವಿ, ಇದು ಪೆಟ್ ಡಾಗ್ ಒಂಥರ ಡಿಫ್ರೆಂಟ್ ಇದೆ, ಯಾಕೆ ಪೆಟ್ ಡಾಗ್ ಆಗಬೇಕು? ಪೆಟ್ ಇಷ್ಟನಾ? ನಂಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಹೌದಾ? ಮನೆಯಲ್ಲಿ ಇದೆಯಾ ಪೆಟ್? ಹಾಂ ಇದೆ, ಯಾವ್ದಿದೆ? ಶಿಡ್ಜು ಇದೆ ನಮ್ಮ ಮನೇಲಿ. ಹೌದಾ? ಸೊ ಅದನ್ನು ಯಾವಾಗಲೂ ಮುದ್ದು ಮಾಡ್ತೀಯಾ? ಹ್ಞೂ ಹೌದು. ಸೊ ಇದರಲ್ಲಿ ಈಗ ಶಬರಿ ಅಂತ ಬಂದಾಗ ಶಬರಿಯಲ್ಲಿ ನಿನ್ನ ಪಾತ್ರ ಏನು, ಯಾವ ಥರ ನಟನೆ ಮಾಡಿದ್ಯಾ, ಅಂದರೆ ಹೇಗಿತ್ತು ಆ ಜರ್ನಿ? ಜರ್ನಿ ಚೆನ್ನಾಗಿತ್ತು, ಪಾತ್ರ ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಸ್ಪೆನ್ಸ್ ಹೇಳಲ್ಲ, ಬಿಟ್ಕೊಡ್ತಿಲ್ಲ. So, ಇವಾಗ ಜೀಪಲ್ಲೆಲ್ಲ ಹೋಗ್ತಿದ್ಯಲ್ಲ, ಎಲ್ಲಿಗೆ ಹೋಗ್ತಿದ್ರ ಜೀಪಲ್ಲಿ? ಎಲ್ಲ ಮೂವಿ ನೋಡಿ ಗೊತ್ತಾಗುತ್ತೆ. ಬಿಟ್ಕೊಡ್ತಿಲ್ಲ ಸೀಕ್ರೆಟು, ಅಮ್ಮ ಹೇಳಿದಾರಾ ಹೇಳ್ಬಾರ್ದು ಅಂತ? ಹಾಗೇನಿಲ್ಲ. ಯಾರು ಹೇಳಿದ್ದಾರೆ ಹೇಳ್ಬಾರ್ದು, ಸಿನಿಮಾ ಬಗ್ಗೆ ಏನು ರಿವೀಲ್ ಬಿಟ್ಕೊಡ್ಬಾರ್ದು ಅಂತ? ಆ ಥರ ಏನಿಲ್ಲ, ಮೂವಿ ನೋಡಿ ಚೆನ್ನಾಗಿ ಅನ್ಸುತ್ತೆ. ಆಯ್ತು, ನೋಡ್ತೀವಿ, ನಿಮಗೋಸ್ಕರ ಆದರೂ ನಾವು ಮೂವಿ ನೋಡ್ತೀವಿ, ಓಕೆನಾ? ಓಕೆ. ಈಗ ಈಗ ನೀವು ಇಷ್ಟು ಚಿಕ್ಕ ಇದ್ದೀರಲ್ಲ, 4ನೇ ಕ್ಲಾಸ್ ಅಂತ ಹೇಳಿದ್ರಲ್ಲ, ಸೊ ಇವಾಗ ಸಾಕಷ್ಟು ಕೆಲವ್ರು ಕೇಳ್ತಾರೆ ನಿಂಗೆ ಇಷ್ಟು ಚಿಕ್ಕಕ್ಕೆ ಸೀರಿಯಲ್ ಬೇಕಾ, ಆ ಥರ ಕೇಳಿದಾಗ ಏನು ಹೇಳ್ತೀರಾ ನೀವು ಅವ್ರಿಗೆ? ಯಾರೂ ಕೇಳಲಿಲ್ಲ, ಕೇಳಿದರೆ ನಂಗೆ ಆ್ಯಕ್ಟಿಂಗ್ ಇಷ್ಟ, ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಸೊ ಯಾಕೆ ಆ್ಯಕ್ಟಿಂಗ್ ಇಷ್ಟ, ಯಾವಾಗಿಂದ ಆ್ಯಕ್ಟಿಂಗ್ ಇಷ್ಟ ಆಯಿತು ನಿಮಗೆ? ನಂಗೆ ಚಿಕ್ಕ ಮಗುವಿಂದನೇ ಇಷ್ಟ ಆಯಿತು. ನಾನು ಏನೇ ಕೇಳಿದ್ರು ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಿದ್ದೀರಲ್ಲ ನೀವು, 5 ವಾಕ್ಯದ ಹೇಳ್ಕೊಡಲ್ಲ ಯಾರು? 5 ವಾಕ್ಯದ ಏನು ಪ್ರಶ್ನೆ ಕೇಳಿ ನಾನೀಗ? ರಾಜ ಯಾಕೆ ಕಾಡಿಗೆ ಬಂದ ಅಂತ ಕೇಳಿದ್ರೆ ಹೇಳ್ತೀರಾ 5 ವಾಕ್ಯದಲ್ಲಿ? ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಿದ್ದೀರಾ. ಬಿಟ್ಟ ಪದ ತುಂಬಿ ಅಂತ ಹೇಳ್ಬೇಕಾ ನಾನೀಗ? ಅದಕ್ಕೂ ಆನ್ಸರ್ ಹೇಳ್ಬೋದಲ್ಲ ನೀವು? ಎಸ್, ಓಕೆ ಇರಲಿ. ಸೊ ಇಡೀ ರಾಣಿ ಜರ್ನಿ ಬಗ್ಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತಿದೆ ಈ ಸೀರಿಯಲಲ್ಲಿ ಇರೋದು, ಯಾಕಂದರೆ ನಿಮ್ಮ ನಿಜ ಹೆಸರೆಲ್ಲ ಮರ್ತೋಗಿದೆ. ನನಗೂ ಈಗ ನಿಮ್ಮ ಹೆಸರು ಕೇಳಿದ್ರೆ ಈಗ ಸಡನ್ನಾಗಿ ನೆನಪರಲ್ಲ, ರಾಣಿ ಅಂತಲೇ ಬರೋದು. ಸೊ ಎಲ್ಲರೂ ನಿಮ್ಮನ್ನು ಆ ಥರನೇ ಕರೀತಾರಾ ಅಂತ? ಹಾಂ, ಎಲ್ಲರೂ ಹಾಗೆ ಕರೀತಾರೆ. ಹೇಗೆ ರಾಣಿ ಅಂತ? ಹಾಂ, ರಾಣಿ ಅಂತಾನೆ. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಅಮ್ಮನಿಗೆ ಎಷ್ಟು ಖುಷಿ ಆಗಿದೆಯಂತೆ ಈ ಸೀರಿಯಲಿಂದ? ಕೇಳಲಿಲ್ಲ, ನೆಕ್ಸ್ಟ್ ಕೇಳ್ಕೊಂಡು ಹೇಳ್ತೀನಿ. ಯಾಕೆ ಕೇಳಲಿಲ್ಲ? ಅಮ್ಮ ಹೇಳಲ್ವಾ? ನೋಡು ಇವತ್ತು ನನ್ನ ಹತ್ರ ರಾಣಿ ಬಗ್ಗೆ ನಿನ್ನ ಬಗ್ಗೆ ಕೇಳಿದ್ರು, ಆ ಥರ ಏನು ಹೇಳಿಲ್ವಾ? ಹಾಂ, ಹೇಳಲಿಲ್ಲ. ನೋಡು, ಅಮ್ಮ ಸೀಕ್ರೆಟ್ ಹೇಳಲ್ಲ. ಆಯಿತು, ಸರಿ. ಇವಾಗ ಈ ಸಿನಿಮಾಕ್ಕೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಇದರಲ್ಲಿ. ಹಾಂ, ನೀವು ಮೂವಿ ನೋಡಿ. ಎಲ್ಲ ನೋಡು, ಮೂವಿ ನೋಡಿ ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಿದ್ದಾಳೆ. ಸೊ ನೋಡಿದ್ರಲ್ಲ, ಇದು ರಾಣಿಯ ಮಾತಾಗಿತ್ತು. ಸೊ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.